ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಬಿಗ್ ಹೈ ವೋಲ್ಟೇಜ್ ಡ್ರಾಮಾ ಶುರುವಾಗಿದೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆ ಈಗ ಕೇವಲ ಚುನಾವಣೆಯಾಗಿ ಉಳಿದಿಲ್ಲ. ಇದು ಕೈ ಕಮಲ ಪಾಲಯದ ನಡುವಿನ ಪ್ರತಿಷ್ಠೆಯ ಕಣವಾಗಿ ಮರ್ಮಪಟ್ಟಿದೆ. ಕೊನೆ ಕ್ಷಣದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಮಾಸ್ಟರ್ ಸ್ಟ್ರೋಕ್ ಒಂದನ್ನು ನೀಡಿದ್ದು ವಿರೋಧ ಪಕ್ಷಗಳ ನಿದ್ದೆಗೆಡಿಸಿದೆ. ಹಾಗಾದ್ರೆ ಏನಿದು ಕಾಂಗ್ರೆಸ್ನ 5ನೇ ಅಸ್ತ್ರ? ಇಲ್ಲಿದೆ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ. ಮೊದಲ ಪಟ್ಟಿಯಲ್ಲಿ ಬಿಕೆ ಹರಿಪ್ರಸಾದ್ ಸೇರಿದಂತೆ 4 ಅಭ್ಯರ್ಥಿಗಳನ್ನು ಪ್ರಕಟಿಸಿದ್ದ ಕೈ ಪಾಲಯ ಎಲ್ಲರೂ ನಿರಾಳವಾಗಿದ್ದಾಗ ಶುಕ್ರವಾರ ಸಂಜೆ ಅಚ್ಚರಿಯ ರೀತಿಯಲ್ಲಿ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲು ವಿಪಕ್ಷಗಳಿಗೆ ಶಾಕ್ ನೀಡಿದೆ. ಕೆಪಿಸಿಸಿ ಆಗಿರುವ ವಿನಯ್ ಕಾರ್ತಿಕ್ ಅವರೇ ಕಾಂಗ್ರೆಸ್ನ ಈ 5ನೇ ಅಸ್ತ್ರ. ವಿನಯ್ ಕಾರ್ತಿಕ್ ಅವರ ಎಂಟ್ರಿಯಿಂದಾಗಿ ಈಗ ಇಡೀ ಚುನಾವಣೆಯ ಲೆಕ್ಕಾಚಾರವೇ ಉಲ್ಟಾ ಪಲ್ಟಾ ಆಗಿದೆ. ಹಾಗಾದ್ರೆ ಈ ಚುನಾವಣೆಯ ಮ್ಯಾಜಿಕ್ ನಂಬರ್ ಏನು? ಪ್ರಸ್ತುತ ವಿಧಾನಸಭೆಯ ಒಟ್ಟು ಸಂಖ್ಯಾಬಲ 222 ಆಗಿದೆ. ನಿಯಮಗಳ ಪ್ರಕಾರ ಒಬ್ಬ ವಿಧಾನ ಪರಿಷತ್ ಸದಸ್ಯ ಚುನಾವಣೆಯಲ್ಲಿ ನೇರವಾಗಿ ಗೆಲುವು ಸಾಧಿಸಲು ಕನಿಷ್ಠ 28 ಮತಗಳ ಅಗತ್ಯವಿದೆ. ಈ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ ತಾನು ಕಣಕ್ಕಿಳಿಸಿರುವ 5 ಅಭ್ಯರ್ಥಿಗಳನ್ನು ಸುಲಭವಾಗಿ ಗಳಿಸಿಕೊಳ್ಳಬೇಕಾದರೆ ಒಟ್ಟು 140 ಮತಗಳು ಅಗತ್ಯವಿದೆ. ಆದ್ರೆ ಪ್ರಸ್ತುತ ಕಾಂಗ್ರೆಸ್ನ ಸ್ವಂತ ಶಾಸಕರ ಸಂಖ್ಯಾಬಲ ಇರೋದು 135. ಇದರ ಜೊತೆಗೆ 2 ಪಕ್ಷೇತರರು ಹಾಗೂ ದರ್ಶನ್ ಪುಟ್ಟಣ್ಣಯ್ಯನ ಸೇರಿದಂತೆ ಒಟ್ಟು 138 ಶಾಸಕರ ಬೆಂಬಲ ಮಾತ್ರ ಕಾಂಗ್ರೆಸ್ಗಿದೆ. ಅಂದರೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರನ್ನ ಗೆಲ್ಲಿಸಲು ಕಾಂಗ್ರೆಸ್ಗೆ ಈಗ ಕೇವಲ 2 ಮತಗಳ ಕೊರತೆ ಎದುರಾಗಿದೆ. ಕೇವಲ 2 ಮತಗಳಿಗಾಗಿ ಕಾಂಗ್ರೆಸ್ ಈಗ ವಿರೋಧ ಪಕ್ಷಗಳ ಭಿನ್ನಾಭಿಪ್ರಾಯಗಳ ಮೇಲೆ ಕಣ್ಣಿಟ್ಟಿದೆ. ಬಿಜೆಪಿಯಿಂದ ಈಗಾಗಲೇ ಉಚ್ಚಾಟನೆಗೊಂಡಿರುವ ಅಥವಾ ಪಕ್ಷದ ವಿರುದ್ಧ ಬಂಡಾಯ ಎದ್ದಿರುವ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ವಿಪ್ ನೀಡಲು ಬಿಜೆಪಿ ಕಾನೂನಾತ್ಮಕವಾಗಿ ಬರುವುದಿಲ್ಲ. ಈ ಮೂವರಲ್ಲಿ ಕೇವಲ 2 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿ ಕಾಂಗ್ರೆಸ್ ಕೈ ಹಿಡಿದರೂ ವಿನಯ್ ಕಾರ್ತಿಕ್ ಸುಲಭವಾಗಿ ಜಯಬೇರಿ ಬಾರಿಸಲಿದ್ದಾರೆ. ಒಂದು ವೇಳೆ ಈ ಬಂಡಾಯ ನಾಯಕರು ನೇರವಾಗಿ ಕಾಂಗ್ರೆಸ್ ಮತ ಹಾಕದಿದ್ದರೂ ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿದು ಆಬ್ಸೆಂಟ್ ಆದರೂ ಸಾಕು, ಸದನದ ಒಟ್ಟು ಚಲಾವಣೆಯಾಗುವ ಮತಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಆಗ ಮ್ಯಾಜಿಕ್ ನಂಬರ್ 28ರಿಂದ ಕೆಳಗೆ ಇಳಿಯುತ್ತದೆ. ಕಾಂಗ್ರೆಸ್ ನಿರಾಯಸವಾಗಿ ಗೆಲ್ಲುತ್ತದೆ. ಇತ್ತ ಜೆಡಿಎಸ್ ನಾಯಕರ ವಿರುದ್ಧ ಮುನಿಸಿಕೊಂಡಿರುವ ಹಿರಿಯ ನಾಯಕ ಜೆ.ಟಿ. ದೇವೇಗೌಡರು ಗೈರಾದರೂ ಅದರ ನೇರ ಲಾಭ ಕಾಂಗ್ರೆಸ್ಗೆ ಸಿಗಲಿದೆ. ಪ್ರಸ್ತುತ ಪ್ರತಿಪಕ್ಷ ಬಿಜೆಪಿಗೆ 62 ಮತ್ತು ಜೆಡಿಎಸ್ಗೆ 18 ಶಾಸಕರ ಬಲವಿದೆ. ರಾಜಕೀಯ ಮೂಲಗಳ ಪ್ರಕಾರ ಒಂದು ವೇಳೆ ಯಾವುದೇ ರಿಸ್ಕ್ ಬೇಡ ಎಂದು ನಿರ್ಧರಿಸಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಕೇವಲ 2 ಅಭ್ಯರ್ಥಿಗಳನ್ನು ಮಾತ್ರ ಕಣಕ್ಕಿಳಿಸಿದ್ದಾರೆ. ಯಾವುದೇ ಪೈಪೋಟಿ ಇಲ್ಲದೆ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗುವ ಸಾಧ್ಯತೆಯೂ ಇದೆ. ನಿಮ್ಮ ಪ್ರಕಾರ ಕಾಂಗ್ರೆಸ್ನ ಈ ರಾಜಕೀಯ ತಂತ್ರಗಾರಿಕೆ ಯಶಸ್ವಿಯಾಗುತ್ತಾ? ವಿನಯ್ ಕಾರ್ತಿಕ್ ಗೆದ್ದು ಬರ್ತಾರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ರಾಜ್ಯ ರಾಜಕಾರಣದ ಇಂತಹದೇ ರೋಚಕ ಮತ್ತು ನಿಖರ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.